ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಸಿಂಪಲ್ ಆಗಿರುತ್ತೆ. ಎಗ್ ಬಿರಿಯಾನಿ ಮಾಡಿದ್ದೀನಿ, ಒಂದು ಸಲಾಡ್ ಮಾಡಿದ್ದೀನಿ, ಒಂದು ಜ್ಯೂಸ್ ಮಾಡಿದ್ದೀನಿ. ಎಗ್ ಬಿರಿಯಾನಿ ಅಂದರೆ ನನ್ನ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ, ಬೇರೆ ಥರ ಡಿಫ್ರೆಂಟ್ ಆಗಿರುತ್ತೆ, ಈಸಿ ಮೆಥಡಲ್ಲಿರುತ್ತೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಅದನ್ನು ತೋರಿಸ್ತಾ ಇದ್ದೀನಿ. ಕೊನೆವರೆಗೂ ನೋಡಿದರೆ ನಿಮಗೆ ಈ ವಿಡಿಯೋ ಗೊತ್ತಾದರೂ ಆಗ್ಬೋದು, ಚೆನ್ನಾಗಿದೆ ಅನಿಸುತ್ತೆ. ಅದಾದಮೇಲೆ ಅದಕ್ಕೂ ಮುಂದಾಗೆ ನಾನು ಒಂದು ಸ್ವಲ್ಪ ನೀರು ಕುಡಿಯೋದು ಅಭ್ಯಾಸ ಅಲ್ಲ, ಡೈಲಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು ಕಷಾಯ ಮಾಡಲಿಕ್ಕೆ ಇಟ್ಟಿದ್ದೀನಿ. ಓಂ ಕಾಳು ತಗೊಂಡಿದ್ದೀನಿ, ಸ್ವಲ್ಪ ಧನಿಯಾ ಕಾಳು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ಈಗ ನನ್ನ ಮಗ ಬಂದಿದ್ದಾನೆ, ಅವನು ಹಾಸ್ಟೆಲಲ್ಲಿ ಇರ್ತಾನಲ್ಲ, ಅಲ್ಲಿದ್ದ ಬಂದು ಸಡನ್ನಾಗಿ ನಮ್ಮ ಮನೆಯಲ್ಲಿ ಊಟ ಜಾಸ್ತಿ ತಿಂದುಬಿಡ್ತಾನಲ್ಲ, ಅವನಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣ ಸಮಸ್ಯೆ, ಜೀರ್ಣಕ್ರಿಯೆ ಚೆನ್ನಾಗಾಗ್ದಂಗೆ ಹೊಟ್ಟೆ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ. ಪ್ರತಿ ಸರಿ ಬಂದಾಗಲೂ ಅವನಿಗೆ ಅಲ್ಲಿ ಊಟ ತಿಂದು ಅಲ್ಲಿ ಸ್ವಲ್ಪ ಕಡಿಮೆ ಊಟ ತಿಂತಾ ಇರ್ತಾರೆ, ಇಲ್ಲಿ ಸ್ವಲ್ಪ ಚೆಂದಾಗಿರೋದು ಮಾಡಿಕೊಡ್ತಾ ಇರ್ತೀನಲ್ಲ, ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟು ಹೊಟ್ಟೆ ಸಮಸ್ಯೆ ಯಾವಾಗ ನೋಡಿದ್ರು ಗ್ಯಾಸ್ಟ್ರಿಕ್ ಥರ, ಹೊಟ್ಟೆ ಒಂಥರ ಏನೇನೋ ಆಗ್ತಾ ಇರುತ್ತೆ ಅವ್ನಿಗೆ. ಹಂಗಾಗಿ ಈ ಥರ ಮಾಡಿ ಕುಡಿಯೋದ್ರಿಂದ ನಿಜವಾಗೂ ಹೆಲ್ತ್ ಸಮಸ್ಯೆ ಯಾವುದೂ ಬರೋದಿಲ್ಲ. ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ, ಶೀತ ಕೆಮ್ಮು ನೆಗಡಿ ಇದ್ರೇನು ಕಡಿಮೆ ಆಗುತ್ತೆ, ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ಧನಿಯಾ ಜೀರಿಗೆ ಮತ್ತು ಓಂಕಾಳು ಎಲ್ಲ ಇರೋದ್ರಿಂದ ಚೆನ್ನಾಗಾಗುತ್ತೆ. ಹಂಗಾಗಿ ಕೊಲೆಸ್ಟ್ರಾಲ್ ಮಟ್ಟನೂ ಸ್ವಲ್ಪ ಕಡಿಮೆ ಆಗುತ್ತೆ. ಬಿ ಪಿ ಜಾಸ್ತಿ ಕಂಟ್ರೋಲಲ್ಲಿ ಇರುತ್ತೆ. ತೂಕ ಇಳಿಕೆಗೂ ಇದು ಹೆಲ್ಪ್ ಮಾಡುತ್ತೆ. ನನಗೆ ಮಾತ್ರ ವೆಯ್ಟ್ ಲಾಸ್ ಆಗಲಿಕ್ಕೆ ಒಂದು ಅನುಕೂಲ, ಅದಕ್ಕೋಸ್ಕರ ನಾನು ಡೈಲಿ ಈ ಥರ ಕಷಾಯ ಮಾಡಿಕೊಡ್ತಾಯಿದ್ದೀನಿ. ನನ್ನ ಮಗನಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗಲಿ ಅಂತ ಅದ್ರ ಉದ್ದೇಶದಿಂದ ಇದನ್ನು ಮಾಡಿಕೊಡ್ತಾ ಇರ್ತೀನಿ. ಬೆಳಗ್ಗೆ ಫಸ್ಟು ಪಪ್ಪಾಯ ಸ್ವಲ್ಪ ಜಾಸ್ತಿ ಇರೋದಿಲ್ಲ, ಇಲ್ಲಿ ಸ್ವಲ್ಪ ಯಾವಾಗಾದರೂ ಒಂದೊಂದು ಸರಿ ಸಿಗುತ್ತೆ. ಪಪ್ಪಾಯ ಅಂದರೆ ನಾವು ಬೆಳಗ್ಗೆನೇ ಮಾರ್ನಿಂಗ್ ತಿಂದರೆ ಅದು ಬೆನಿಫಿಟ್ ಜಾಸ್ತಿ ಅಂತಲೇ ಹೇಳ್ತಾರೆ. ಪಪ್ಪಾಯ ಊಟದ ಟೈಮಲ್ಲ, ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿಂದರೆ ಹೊಟ್ಟೆಯಲ್ಲಿ ಕಲ್ಲು ಏನಾದರೂ ಇದ್ದರೆ ಅದೆಲ್ಲ ಕರಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನನಗೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿನ್ನೋದು ಅಭ್ಯಾಸ. ನಾನು ಬೇರೆ ಊರಾಗಿದ್ದಾಗ ಡೈಲಿ ತಿಂತಾಯಿದ್ವಿ, ಎಷ್ಟು ವರ್ಷ ತಿಂದಿದ್ವಿ ಅಂದ್ರೆ ಗೊತ್ತಿಲ್ಲ, ಅಷ್ಟು ವರ್ಷ ತಿಂದಿದ್ವಿ. ಅದಾದಮೇಲೆ ಈ ಊರಿಗೆ ಬಂದಾಗ ಸ್ವಲ್ಪ ಅಷ್ಟೊಂದು ಸಿಗ್ತಾಯಿಲ್ಲ, ಹಂಗಾಗಿ ಸ್ವಲ್ಪ ಸಿಕ್ಕಿದ್ದು ಯಾವಾಗ ಸಿಗುತ್ತೋ ಅವಾಗ ಬೆಳಗ್ಗೆ ತಿಂತೀನಿ ಅಷ್ಟೇ, ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮೊಟ್ಟೆ, ಇವತ್ತು ಎಗ್ ಬಿರಿಯಾನಿ ಮಾಡಬೇಕು ಅಂತ ಹೇಳಿದ್ನಲ್ಲ, ಎಗ್ ಬಿರಿಯಾನಿ ಮಾಡಲಿಕ್ಕೆ ಮೊಟ್ಟೆ ಎಲ್ಲ ತರಿಸಿ ಎತ್ತಿಟ್ಟಿದ್ದೆ, ರಾತ್ರಿ ಎಲ್ಲ ನಮ್ಮ ಮನೆಯವ್ರು ತಂದು ಕೊಟ್ಟಿದ್ರು. ಹಂಗಾಗಿ ನಾನು ಎಗ್ಗನ್ನು ಸ್ವಲ್ಪ ಇನ್ನೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಲ್ಲ, ಅದನ್ನು ಬೇರೆ ತೊಳೆದು ಸ್ಟೋರ್ ಮಾಡಬೇಕು. ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಹಾಗೆ ಸುಮ್ಮನೆ ಆಗಿಬಿಟ್ಟೆ. ಈಗ ಎಗ್ಗನ್ನ ನಾನು ಕುದಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಈ ಸರಿ ಎಗ್ಗಂತೂ ನಿಜವಾಗ್ ಎಷ್ಟು ದಪ್ಪ ಇದಾವೆ ಅಂದರೆ ನೋಡಿ, ಎಷ್ಟು ದಪ್ಪ ಇದ್ದಾವೆ. ಒಂದೊಂದು ಸರಿ ಸಣ್ಣ ಬರ್ತವೆ, ಒಂದೊಂದು ಸರಿ ದೊಡ್ಡ ಬರ್ತವೆ. ಇವೇನು ಕೋಳಿವೋ ಯಾತ್ರವೋ ಒಂದು ಗೊತ್ತಾಗಲ್ಲ. ಎಗ್ ತಿನ್ನಬೇಕು ಅಲ್ಲ ಅಂತ ತಿಂತಾ ಇರ್ತೀವಿ ಅಷ್ಟೇ. ನಿಜ ಒಂದೊಂದು ಸರಿ ವೈಟ್ ಸಿಪ್ಪೆ ಬರುತ್ತೆ, ಒಂದೊಂದು ಸರಿ ಕಲ್ಲರ್ ಸಿಪ್ಪೆ ಬರುತ್ತೆ, ಅದು ಹ್ಯಾಂಗೋ ಏನೋ. ಒಂದೊಂದು ಸರಿ ಏನು ಗೊತ್ತಾ, ಎಗ್ ತಿಂದಾದ್ಮೇಲೆ ಎಷ್ಟು ಕೈ ಸ್ಮೆಲ್ ಮಾಡಿದರೆ ತುಂಬ ವಾಸನೆ ಬರ್ತಾ ಇರುತ್ತೆ. ಒಂದೊಂದು ಸರಿ ನಾರ್ಮಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಏನಾಗಲ್ಲ. ಒಂದೊಂದು ಸರಿ ಕೈ ಸ್ಮೆಲ್ ಮಾಡಲಿಕ್ಕೆ ಬರೋಲ್ಲ, ಆ ಲೆವೆಲಲ್ಲಿ ಹೋಗಿ ಸೋಪಾಗಿ ತೊಳಿಬೇಕು, ಆ ಲೆವೆಲಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ ಎಗ್ಗು. ಒಂದೊಂದು ಟೈಪ್ ಆ ಥರ ಬರುತ್ತಪ್ಪ. ನನಗಂತೂ ಕನ್ಫ್ಯೂಸೋ ಏನು ಮಾಡೋಕ್ಕಾಗಲ್ಲ. ಅದು ರೈಸ್ ಆಗ್ತಾನೆ ಇರುತ್ತೆ. ಈಗಂತೂ ಇನ್ನೂ ರೈಸ್ ಆಗಿದೆ, ಅದು ತಿನ್ನಬೇಕಲ್ಲ ಅಂತ ತಿಂತಿದ್ವಿ. ಎಗ್ ಬಿರಿಯಾನಿಗೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಈರುಳ್ಳಿ ಕೂಡ ಎಲ್ಲ ಹಚ್ಚಿ ಎತ್ತಿಟ್ಕೊಂಡಿದ್ದೆ, ಅದನ್ನೀಗ ಫ್ರೈ ಮಾಡಲಿಕ್ಕೆ ಬಾಣಲೆಯಲ್ಲಿ ಇಟ್ಟಿದ್ದೀನಿ. ಮತ್ತು ನನ್ನ ಮಗಳು ಫೋನ್ ಮಾಡಿದ್ಲು, ಅವಳ ಹತ್ರ ಫೋನ್ ಮಾಡ್ಕೊಂಡು ಮಾತಾಡ್ತಾ ಅಡುಗೆ ಮಾಡ್ತಾಯಿರ್ತೀನಿ. ಯಾರಾದರೂ ಹಿಂಗೆ ನಾನು ಫುಲ್ ಬ್ಯುಸಿ ಇರ್ತೀನಿ, ಅಡುಗೆ ಮಾಡ್ತಾಯಿರ್ತೀನಿ, ಏನಾದರೂ ಕೆಲಸ ಇರುತ್ತೆ ಅಂತ ಅಂದ್ರೂ ಸ್ವಲ್ಪ ಅವಾಗವಾಗ ಫೋನ್ಗಳು ಬೇರೆ ಬರ್ತಾ ಇರ್ತವೆ. ಈಗಂತೂ ಫ್ರೀ ಕಾಲು, ಅದ್ರಾಗೂ ಊಟ ತಿಂದೆ ಇದು ಅಂತೆಲ್ಲ ಮಾತಾಡ್ತಿರ್ತಾರೆ. ಹಂಗಾಗಿ ಅವಳ ತಂಗ ಸ್ವಲ್ಪ ಮಾತಾಡ್ಕೊಂಡು, ಮಗ ಬಂದಿದ್ದಾನಲ್ಲ, ಅವಳೊಬ್ಬಳೇ ಆಗಿಬಿಟ್ಟಾಳೆ, ಅವಳು ಬಂದಿಲ್ಲ. ಹಂಗಾಗಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿಲ್ಲ. ಹಂಗಾಗಿ ಅವಳ ಹತ್ರ ಸ್ವಲ್ಪ ಮಾತಾಡಿದೆ. ಅಷ್ಟೊತ್ತಿಗೆ ಆನಿಯನ್ ಫ್ರೈ ಆಗಿದ್ದು, ಆನಿಯನ್ನೆಲ್ಲ ಎತ್ತಿ ಒಂದು ಕಡೆಗೆ ತೆಗೆದು ಇಡ್ತಾ ಇದ್ದೀನಿ. ಈಗ ಸ್ವಲ್ಪ ಒಂದು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ನಾನು ಡಿವೈಡ್ ಮಾಡ್ತಾಯಿದ್ದೀನಿ. ಒಂದನ್ನು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಮೇಲೆ ಹಾಕಲಿಕ್ಕೆ ಚೆಂದಿರುತ್ತೆ ನೋಡಿ, ಮೇಲೆ ಸ್ವಲ್ಪ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇನ್ನೊಂದನ್ನು ಸ್ವಲ್ಪ ಹಾಗೆ ಒಗ್ಗರಣೆಗೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಫ್ರೈ ಆನಿಯನ್ನು, ಸ್ವಲ್ಪ ಒಂದಿಡಿ ಕೊತ್ತಂಬರಿ ಸೊಪ್ಪು, ಒಂದಿಡಿ ಪುದೀನ ಸೊಪ್ಪು, ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು 2 ಟೊಮೊಟೊ. ಅದಾದಮೇಲೆ ಸ್ವಲ್ಪ ಅದು ಏನೋ ಮೊಬೈಲ್ ಆಫ್ ಆಗಿಬಿಟ್ಟೈತೆ. ಖಾರದ ಪುಡಿ ಹಾಕಿದ್ದೀನಿ, ಧನಿಯಾ ಪುಡಿ ಹಾಕಿದ್ದೀನಿ, ಬಿರಿಯಾನಿ ಮಸಾಲ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಅರಶಿನ ಪುಡಿ ಹಾಕಿದ್ದೀನಿ, ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಇಷ್ಟು ಪೌಡರ್ ಕೂಡ ಅದಕ್ಕೆ ಹಾಕಿದ್ದೀನಿ. ಅದು ಮೊಬೈಲ್ ಆಫ್ ಆಗಿಬಿಟ್ಟಿತ್ತು, ಹಾಗಾಗಿ ಹೇಳ್ತಾಯಿದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ. ಒಂದು ನೀರಲ್ಲಿ ಸ್ಪೈಸಸ್ ಎಲ್ಲ ಹಾಕಿಬಿಟ್ಟು ನೀರು ಕುದಿಲಿಕ್ಕೆ ಇಡಬೇಕು. ಫಸ್ಟು ಅನ್ನ ಮಾಡ್ಕೋಬೇಕು. ಇದನ್ನು ಚಿಕನ್ ಬಾಯ್ಲ್ ಆಗಲಿಕ್ಕೆ ಟೈಮ್ ತಗೊಳುತ್ತಲ್ಲ, ಹಂಗಾಗಿ ಇದೇನು ಟೈಮ್ ತಗೊಳ್ಳಲ್ಲ. ಫಸ್ಟ್ ಅನ್ನ ಮಾಡಿ ಎತ್ತಿಟ್ಕೊಬಿಟ್ರೆ ಇದು ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋದ್ರಿಂದ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಆಯಿಲ್ ಹಾಕ್ಬಿಟ್ಟು, ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು
ನಿಂಬು ಹಾಕ್ಬಿಟ್ಟು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ನೀರು ಪೂರ್ತಿ ಚೆನ್ನಾಗಿ ಕುದೀತಾ ಇರುತ್ತೆ. ಅಷ್ಟೊತ್ತಿಗೆ ನಾನು ಇದು ಬಿರಿಯಾನಿ ಮಾಡಲಿಕ್ಕೆ ಸ್ವಲ್ಪ ಬಿರಿಯಾನಿ ರೈಸೇ ತಂದಿದ್ದೆ. ಅದರಿಂದ ಮಾಡಿದರೆ ಸ್ವಲ್ಪ ಟೇಸ್ಟೇನು ಕಡಿಮೆನೇ ಇರುತ್ತೆ, ಟೇಸ್ಟೇನು ಚೆಂದಿರಲ್ಲ. ಮಾಮೂಲಿ ರೈಸಲ್ಲಿ ಮಾಡಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರೋದು. ಈ ಥರ ಎಲ್ಲ ರೈಸಲ್ಲಿ ಮಾಡಿದರೆ ನೋಡ್ಲಿಕ್ಕೆ ಚೆಂದಿರುತ್ತೆ ಅಷ್ಟೇ, ಉದುರಾಗಿ ಚೆನ್ನಾಗಿ ಬಂದಿರುತ್ತೆ ಅಷ್ಟೇ. ಆದರೆ ಟೇಸ್ಟ್ ಮಾತ್ರ ಕಡಿಮೆನೇ ಇರುತ್ತೆ. ಬಾಸ್ಮತಿ ರೈಸಲ್ಲೆಲ್ಲ ಉದುರಾಗಿ ಬಂದಿರುತ್ತಲ್ಲ, ಆ ಥರ ನೋಡ್ಲಿಕ್ಕೆ ಚೆಂದಿರುತ್ತೆ. ಹುಡುಗರು ಏನಾದರೂ ತಿಂದರೆ ಹೋಟೆಲಲ್ಲಿ ತಿಂತೀವಲ್ಲ ಆ ಫೀಲ್ ಬಂದಿರುತ್ತೆ ಅನ್ನೋ ಥರ ಅದನ್ನು ಸ್ವಲ್ಪ ತಂದಿದ್ದೆ. ಅದನ್ನು ಸ್ವಲ್ಪ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನು ತೊಳೆದು ಅದನ್ನು ಸ್ವಲ್ಪ ಒಂದು 10 ಮಿನಿಟ್ಸು 15 ಮಿನಿಟ್ಸು ತೊಳೆದು ಹಾಗೆ ಇಡ್ತೀನಿ. ನೆನೆಸಿ ಇಟ್ಟರೆ ಸ್ವಲ್ಪ ಅನ್ನ ನೀಟಾಗಿ ಬೇಗ ಆಗುತ್ತೆ ಮತ್ತು ಉದುರಾಗುತ್ತೆ ಅನ್ನೋ ಉದ್ದೇಶದಿಂದ. ಈಗ ನನ್ನ ಮಗ ಬಂದಿದ್ದ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಬೆಳಗ್ಗೆನೇ ನಾನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದೇನಪ್ಪ ಬೆಳಗ್ಗೆ ಎಗ್ ಬಿರಿಯಾನಿ ಮಾಡ್ತಾಯಿದ್ದಾಳೆ ಅಂದ್ಕೊಬೇಡ್ರಿ. ಇವತ್ತು ಭಾನುವಾರ ಆಗಿತ್ತು, ನಾನ್ ವೆಜ್ ಏನು ತಂದಿರಲಿಲ್ಲ. ಹಂಗಾಗಿ ಬೆಳಗ್ಗೆನೇ ನಾನು ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಅವ್ನು ಬೆಳಗ್ಗೆ ಈಗ ಮಲಿಕೊಂಡು ಸ್ವಲ್ಪ ಲೇಟಾಗಿ ಬಂದ. ಬೆಳಗ್ಗೆ ಲೇಟಾಗಿ ಬಂದಿರೋದ್ರಿಂದ ಅವ್ನು ಸ್ವಲ್ಪ ಲೇಟಾಗಿ ಎದ್ದ. ಹಂಗಾಗಿ ಅವನಿಗೆ ಸ್ವಲ್ಪ ಬಿಸಿ ನೀರು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಟ್ರೆ ಅವ್ನು ಕುಡಿತಾನೆ ಅನ್ನೋ ದೃಷ್ಟಿಯಿಂದ ಅವನಿಗೆ ಸ್ವಲ್ಪ ಬಿಸಿ ನೀರು ನಿಂಬೆಹಣ್ಣು ಹಾಕ್ಕೊಟ್ಟೆ. ಸ್ವಲ್ಪ ಮನೆಗೆ ಬಂದಮೇಲೆ ಸ್ವಲ್ಪ ಏನಾದರೂ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಯಾಕಂದರೆ ಅಲ್ಲಂದರೆ ಹಾಸ್ಟೆಲಲ್ಲಿದ್ದಾಗ ಅದು ಇದು ಏನೂ ಸಿಗೋದಿಲ್ಲ, ಏನೂ ಇರೋದಿಲ್ಲ, ಹೆಂಗಂದ್ರೆ ಹಂಗೆ ಲೈಫು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಮನೆಗೆ ಬಂದಮೇಲೆ ಸ್ವಲ್ಪ ಅದು ಇದು ಕೊಟ್ಟು ಸ್ವಲ್ಪ ರೀಫ್ರೆಶ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಬಿಸಿ ನೀರು ಕೊಟ್ಟು ನಿಂಬು ಹಾಕಿ ಕೊಟ್ಟು, ಅದಾದಮೇಲೆ ಪಪ್ಪಾಯ ಕೊಯ್ದಿಟ್ಟಿದ್ನಲ್ಲ ಆ ಪಪ್ಪಾಯ ಕೂಡ ಅವ್ರಿಗೆ ಕೊಟ್ಬಿಟ್ಟೆ. ಈಗ ನಾನು ಎಗ್ಗನ್ನ ಬಿಸಿ ನೀರು ಇರ್ತದಲ್ಲ ಅದನ್ನು ಸಿಂಕಲ್ಲಾಗಿ ಹಾಕ್ಬಿಟ್ರೆ ಸಿಂಕೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಯಾಕಂದರೆ ಸಿಂಕಲ್ಲಿ ಸ್ವಲ್ಪ ಕ್ರಿಮಿಕೀಟಗಳು ಜಾಸ್ತಿ ಬೆಳೆಯೋದು. ಯಾಕಂದರೆ ಅಲ್ಲಿ ಸ್ವಲ್ಪ ಅದು ಇದು ಎಲ್ಲ ತೊಳೆಯೋದು ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಬಿಸಿ ನೀರೆಲ್ಲ ವೇಸ್ಟ್ ಮಾಡ್ದಂಗೆ ಸಿಂಕಲ್ಲಿ ಹಾಕ್ತಾಯಿರ್ತೀನಿ. ಸಿಂಕೆಲ್ಲ ಕ್ಲೀನ್ ಆಗುತ್ತೆ ಅನ್ನೋದ್ರಿಂದ. ಈಗ ನೀರು ಪೂರ್ತಿ ಕುದೀತಾ ಇರುತ್ತಲ್ಲ, ಅವಾಗ ಅಕ್ಕಿ ತೊಳೆದು ಎತ್ತಿಟ್ಕೊಂಡಿರ್ತೀವಲ್ಲ ಆ ಅಕ್ಕಿನ ಅದರಲ್ಲಿ ಹಾಕ್ಬಿಟ್ಟು ಅದನ್ನು ಕುದಿಲಿಕ್ಕಿಡೋಣ. ಒಂದು ಸೈಡ್ ಅಕ್ಕಿ ಕುದೀತಾ ಇರುತ್ತೆ, ಇನ್ನೊಂದು ಸೈಡು ನಾನು ಎಗ್ಗನ್ನು ಫ್ರೈ ಮಾಡಲಿಕ್ಕೆ ತಾಣ್ತಾಯಿದ್ದೀನಿ. ಎಗ್ಗು ಸುಲಿತಾ ಇದ್ದೀನಿ. ನಿಜವಾಗ್ಲೂ ಇದು ಯಾಕೋ ಒಂದೊಂದು ಎಗ್ಗು ನೀಟಾಗೆ ಚೆಂದೇ ಬರಲಿಲ್ಲ, ಸುಲಿಲಿಕ್ಕೆ ಸಿಪ್ಪೆನೇ ಬರ್ತಾ ಇರಲಿಲ್ಲ, ಸುಲಿಲಿಕ್ಕೆ ಆ ಥರ ಆಗ್ತಾಯಿತ್ತು. ಒಂದೊಂದೆಲ್ಲ ನೀಟಾಗಿ ಬರ್ತಾಯಿತ್ತು. ಈಗ ಎಗ್ಗೆಲ್ಲ ಸುಲಿದು ಈಗ ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅಷ್ಟೇ. ಆಯಿಲ್ ಹಾಕ್ಬಿಟ್ಟು ಎಗ್ಗೆಲ್ಲ ಹಾಕ್ತಾಯಿದ್ದೀನಿ. ಎಗ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಮೇಲೆ ಉಪ್ಪು ಮತ್ತು ಅರಿಶಿಣ ಮತ್ತು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಸ್ವಲ್ಪ ಪೂರ್ತಿ ಹೈ ಫ್ಲೇಮಲ್ಲಿ ಬೇಡ, ಚಟ್ ಅಂತ ಎಲ್ಲ ಹಂಗೆ ತಳಕ್ಕೆ ಕಚ್ಕೊಳ್ತಾ ಇರುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲೇ ತೆಗೆದ್ಬಿಡೋಣ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗೆ ಫ್ರೈ ಆಗ್ತಾ ಇರಲಿ. ಈ ಕಡೆ ನಾನೆಲ್ಲ ತರಕಾರಿ ಎಲ್ಲ ಹಾಕಿ ಇಟ್ಟಿದ್ದನ್ನ ಮಿಕ್ಸ್ ಮಾಡಲಿಕ್ಕೆ, ಅದು ಮಸಾಲೆ ಎಲ್ಲ ರೆಡಿ ಮಾಡಲಿಕ್ಕೆ ಇಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಮೊಸರು ಹಾಕಬೇಕು. ಒಂದು ಅರ್ಧ ಲೀಟ್ರ್ಗಿನ್ನ ಕಡಿಮೆ, 1/4 ಲೀಟ್ರಿಗಿನ್ನ ಸ್ವಲ್ಪ ಜಾಸ್ತಿ ಹಾಕಬೇಕು. ಇದು ಮೊಸರಲ್ಲೇ ಆಗೋದ್ರಿಂದ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆದಮೇಲೆ ಈಗ ನೋಡಿ ಎಗ್ ಕೂಡ ಆಲ್ರೆಡಿ ಬಾಯ್ಲ್ ಆಗಿದ್ದು. ಅದಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಬಿಟ್ಕೊಳ್ಳಿ ಅಂತ ಅದಕ್ಕೆ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಅದೇ ಆಯಿಲಲ್ಲಿ ಇನ್ನೊಂದು ಸ್ವಲ್ಪ ಆಯಿಲ್ ಬೇಕಾದ್ರೆ ಹಾಕ್ಕೊಂಡು ಅದರಲ್ಲಿ ನಾವು ಕಲಸಿರೋ ಅಂಥ ಮಸಾಲಾನ ಅದಕ್ಕೆ ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲ ಏನೋ ಬೇಗನೆ ಫ್ರೈ ಆಗುತ್ತೆ, ಸ್ವಲ್ಪ ಹೊತ್ತಿಗೆ ಲೇಟ್ ಏನಾಗಲ್ಲ, ಟೈಮ್ ಏನು ತಗೊಳ್ಳೋದಿಲ್ಲ. ಮಸಾಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಅದು ಗಟ್ಟಿಯಾಗಿ ಅದ್ರ ಮೇಲೆ ಇದು ಎಣ್ಣೆ ತೇಲ್ಬೇಕು. ಆ ಥರ ಬಂದಿದ್ದರೆ ಮಸಾಲ ರೆಡಿಯಾಗಿದೆ ಅಂತ ಅರ್ಥ. ಈ ಕಡೆ ನಂದು ರೈಸ್ ಕೂಡ ರೈಸ್ ಆಗಿದೆ ಅಲ್ಲ, ಅದು ಸ್ವಲ್ಪ ನೀರು ಜಾಸ್ತಿ ಇಟ್ಟಿರ್ತೀವಿ ಬಸಿಲಿಕ್ಕೆ, ಹಂಗಾಗಿ ಬಸಿತಾ ಇದ್ದೀನಿ ಅಷ್ಟೇ. ನೀರೆಲ್ಲ ತೆಗಿತಾ ಇದ್ದೀನಿ. ನೀರು ಬಸಿಯೋದಂದರೆ ತುಂಬ ಕಷ್ಟನೇ, ಹುಷಾರಾಗಿ ಬಸಿಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹಬೆ ಎಲ್ಲ ಕೈಗೆ ಬಡಿತಿರ್ತೈತೆ, ಮುಖಕ್ಕೆ ಬಡಿತಾ ಇರ್ತೈತೆ. ತುಂಬ ಹುಷಾರಾಗಿ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಹಂಗಾಗಿ ಅದು ಬಸ್ತು ಹಾಗೆ ಇಟ್ಟಿದ್ದೀನಿ. ಈಗ ನೋಡಿ ಮಸಾಲ ಕೂಡ ನಂದು ರೆಡಿ ಆಗಿಬಿಟ್ಟಿದೆ. ನಾನು ಕಷಾಯ ಕಾಯ್ಸಾಕಿಟ್ಟಿದ್ನ, ಆ ಕಷಾಯನ ಈಗ ನಾನು ಅವ್ನು ಬಂದ ಮೇಲೆ ಬಿಸಿ ಮಾಡ್ತಾಯಿದ್ದೀನಿ. ನಾನು ಕೂಡ ಅವಾಗೇ ಕುಡ್ದಿರಲಿಲ್ಲ. ಸ್ವಲ್ಪ ಇಬ್ಬರು ಒಂದೇ ಸರಿ ಕುಡಿದ್ರೆ ಆಯ್ತು ಬಿಡು, ಮತ್ತು 2 ಸರಿ ಇನ್ನೇನು ಬಿಸಿ ಮಾಡೋದು ಅಂತ ಆವಾಗಲೇ ಕಾಸಿ ಹಾಗೆ ಇಟ್ಬಿಟ್ಟಿದ್ದೆ. ಈಗ ಅವನು ಎದ್ದು ಬಂದು ಅವನಿಗೆ ಸ್ವಲ್ಪ ನೀರು ಕುಡ್ದ, ಅವ್ನು ಸ್ವಲ್ಪ ಟೈಮ್ ತಗೊಂಡ. ಅದಾದಮೇಲೆ ಈಗ ಅವನಿಗೆ ಕಷಾಯ ಕೊಡ್ತಾಯಿದ್ದೀನಿ. ಮತ್ತು ನಾನು ಕೂಡ ಸ್ವಲ್ಪ ಹಾಗೆ ಕುಡಿದೆ. ಅದಾದಮೇಲೆ ಈಗ ಮಸಾಲ ಎಲ್ಲ ಪೂರ್ತಿ ಚೆನ್ನಾಗೆ ಫ್ರೈ ಆಗಿದೆ ಅನ್ಬೇಕಾದ್ರೆ ಅದರಲ್ಲಿ 1, 2, 3 ಮೊಟ್ಟೆನ ನಾನು ಹಾಗೆ ಸೇರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಕೂಡ ಒಂದ್ಸರಿ ಮಾಡ್ಬೋದು. ಮೊಟ್ಟೆನ ನಾನು ಹಾಗೇ ಅಲ್ಲೊಂದು ಕಡೆ ಸ್ವಲ್ಪ ಹಾಗೇ ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದನ್ನೇನು ಜಾಸ್ತಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆ ಸ್ವಲ್ಪ ಬಾಯಲ್ಲಿ ಆಗ್ತಾ ಇರುತ್ತೆ, ಚೆಂದಿರುತ್ತೆ.
ತಿನ್ನಲಿಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ. ಒಂಥರ ಬಾಯ್ಲ್ಡ್ ಎಗ್ಗಿನ್ನ ಈ ಥರ ಮೊಟ್ಟೆ ಹಾಕಿದ್ದು ಮಾಡಿರೂ ತುಂಬ ಚೆನ್ನಾಗಿರುತ್ತೆ. ಬರೀ ಈ ಥರನೇ ಮಾಡ್ಬೋದು, ಇಲ್ಲಾಂದರೆ ಬಾಯ್ಲ್ಡ್ ಎಗ್ಗಲ್ಲೇ ಮಾಡ್ಬೋದು. ನಾನು ಎರಡು ಸೇರಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ರೆ ಆ ಎಗ್ಗೆಲ್ಲ ಪೂರ್ತಿ ಬೆಂದುಬಿಡುತ್ತೆ. ಅದು ಎಗ್ಗು ಬೆಂದ ಮೇಲೆ ನಾವು ರೈಸ್ ಹಾಕಬೇಕು. ಎಗ್ಗು ಹಂಗೆ ಹಸಿ ಹಸಿ ಇದ್ದಾಗಲೇ ರೈಸ್ ಹಾಕಿದ್ರೆ ಒಂಥರ ಮತ್ತೆ ಚೆನ್ನಾಗಿ ಆಗೋದಿಲ್ಲ. ಹಂಗಾಗಿ ಇದು ಪೂರ್ತಿ ಬೆಂದಿದೆ ನೋಡಿ. ಸ್ವಲ್ಪ ತಳ ಅಂಟ್ಬಿಡುತ್ತೆ ಅಂತ ಸ್ವಲ್ಪ ಓಪನ್ ಮಾಡಿ ಹಂಗೆ ಸ್ವಲ್ಪ ಜಾಗ ಚೇಂಜ್ ಮಾಡಿ ಹಾಗೇ ಆ ಕಡೆಗೆ ಸರಿಸಿಡ್ತಾಯಿದ್ದೀನಿ. ಈಗ ನಾವು ಇದಕ್ಕೆ ರೈಸ್ ಹಾಕೋಣ. ಈ ಮಸಾಲೆ ಎಲ್ಲ ಫುಲ್ ಫ್ರೈ ಆದಮೇಲೆ ಎಗ್ ಕೂಡ ಬಾಯ್ಲ್ ಆದಮೇಲೆ ಇದು ರೈಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮೇಲ್ಗಡೆ ಹಂಗೆ ಕ್ಲೋಸ್ ಮಾಡಿಬಿಟ್ಟು ಅದು ಮೇಲೆ ಸ್ವಲ್ಪ ಆನಿಯನ್ನು ಉಳಿಸ್ಕೊಂಡಿದ್ವಲ್ಲ, ಆ ಆನಿಯನ್ ಕೂಡ ಮೇಲ್ಗಡೆ ಹಾಕಿಬಿಡೋಣ. ನಿಮಗೆ ಪುದೀನ ಕೊತ್ತಂಬರಿ ಮೇಲೆ ಹಾಕೋದಿದ್ರೆ ಹಾಕ್ಕೋಬೋದು. ನಾನೇನು ಹಾಕಕ್ಕೆ ಹೋಗಲ್ಲ, ಸ್ವಲ್ಪ ಅದರಲ್ಲೇ ಹಾಕಿರ್ತೀನಲ್ಲ, ಹಂಗಾಗಿ ಸುಮ್ಮನೆ ಆಗ್ಬಿಡ್ತೀನಿ. ಈಗ ನಂದು ಬಿರಿಯಾನಿ ರೆಡಿಯಾಗಿಬಿಟ್ಟಿದೆ. ಅದನ್ನು ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು ಸಿಮ್ಮಲ್ಲೇ ಬಿಟ್ಬಿಟ್ರೆ ಅದು ಆಲ್ರೆಡಿ ಅನ್ನ ಕೂಡ ಆಗಿರುತ್ತೆ, ಮಸಾಲ ಕೂಡ ರೆಡಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ದಮ್ಮಲ್ಲಿ ಇರಬೇಕಷ್ಟೇ, ಫ್ಲೇವರೆಲ್ಲ ಬಿಟ್ಕೊಳ್ಳಲಿಕ್ಕೆ. ಈಗ ನಾನು ಒಂದು ಸಲಾಡ್ ಮಾಡಲಿಕ್ಕೆ ನಾನು ಕುಕ್ಕುಂಬರ್ ತಗೊಂಡಿದ್ದೀನಿ. ಸ್ವಲ್ಪ ಬರೀ ಕುಕ್ಕುಂಬರ್ ಸಲಾಡು ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಬೇರೆ ಥರನೇ ಇರುತ್ತೆ. ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ, ಆ ಥರ ಇರುತ್ತೆ. ಅದನ್ನು ಚಿಕ್ಕದಾಗೆ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೈಸ್ ಅಂದರೆ ಚಿಕ್ಕ ಪೀಸು, ಏನು ಥರ ಇದು ನೋಡಿದರೆ ಗೊತ್ತಾಗುತ್ತಲ್ಲ, ಆ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ಮಾಲ್ ಚೆನ್ನಾಗಿರುತ್ತೆ. ತುರಿದ್ರೆ ಚೆನ್ನಾಗಿರಲ್ಲ, ಈ ಥರ ಕಟ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಈ ಥರ ನಾನು ಎಲ್ಲದನ್ನು ಒಂದು 2 ಕ್ಯಾರೆಟ್ ಅಷ್ಟು, 2 ಸೌತೆಕಾಯಿ, ಓನ್ಲಿ ಸೌತೆಕಾಯಿ ಅಷ್ಟೇ ತಗೊಂಡಿದ್ದೀನಿ. ಇದನ್ನೆಲ್ಲದನ್ನು ಒಂದು ಬೌಲ್ಗೆ ಸೇರಿಸೋಣ. ಇದಕ್ಕೇನು ಹಾಕಬೇಕು ಅಂದರೆ ಹುರಿದಿರೋ ಶೇಂಗಾನ ಪೌಡರ್ ಮಾಡ್ಕೋಬೇಕು. ಅಂದರೆ ನೈಸ್ ಪೌಡರ್ ಅಲ್ಲ, ತರಿ ಇರಬೇಕು. ಬೀಜ ಕಾಳು ಹಂಗೆ ಸಿಗ್ತಾ ಇರಬೇಕು, ಆ ಥರ ಹಾಕಬೇಕು. 4 ಸ್ಪೂನಷ್ಟು, 2 ಸ್ಪೂನಷ್ಟು ಅದು ಎಳ್ಳು, ವೈಟ್ ಎಳ್ಳಿರುತ್ತಲ್ಲ, ಅವು ಕೂಡ ಹುರಿದಿರೋ ಎಳ್ಳನ್ನು ಅದು ಕೂಡ ಹಾಕ್ತಾಯಿದ್ದೀನಿ. 2 ಸ್ಪೂನು, 4 ಸ್ಪೂನು ಶೇಂಗಾ ಬೀಜ ಪೌಡರು. ಮತ್ತು ಇದಕ್ಕೆ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಇದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು, ಬೆಳ್ಳುಳ್ಳಿನ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದರಲ್ಲಿ ಸೇರಿಸಿ ಆದಮೇಲೆ ಇದಕ್ಕೆ ನೀವು ಸ್ವಲ್ಪ ಉಪ್ಪು ಮತ್ತು ಇದೆಂತಪ್ಪ ಇದೇನಿದು ಚಿಲ್ಲಿ ಫ್ಲೇಕ್ಸನ್ನ ಹಾಕ್ತಾಯಿದ್ದೆ. ಚಿಲ್ಲಿ ಫ್ಲೇಕ್ಸ್ ಅಂದರೆ ನಿಜವಾಗೂ ನಾನು ಅಂಗಡಿಯಾಗ ತಂದಿರಲ್ಲ, ನಾನೇ ಒಣ ಮೆಣಸಿಕಾಯಿನ ಹುರಿದ್ಬಿಟ್ಟು ತರಿಯಾಗಿ ರುಬ್ಬಿ ಇಟ್ಟಿದ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿಯಾಗಿಬಿಡುತ್ತೆ. ಅದನ್ನೇ ನಾವು ಅಂಗಡಿಯಾಗ ತಂದು ಮಾಡೋ ನೆಸಿಟಿನೇ ಇರಲ್ಲ. ಒಣ ಮೆಣಸಿಕಾಯಿ ಮನೆಗೆ ಇರ್ತವೆ, ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅವನ್ನ ಮಿಕ್ಸಿ ಮಾಡಿಬಿಟ್ರೆ ಅದು ಫುಲ್ಲು ತರಿ ಥರ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಮೇಲೆ ಸರ್ವ್ ಮಾಡಿಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೇ ಇರುತ್ತೆ. ನಿಜವಾಗೂ ನಿಮಗೂ ಇಷ್ಟ ಆದರೂ ಆಗ್ಬೋದು. ಈ ಥರ ಎಗ್ ಬಿರಿಯಾನಿ ಮಾಡಿದಾಗ ಮತ್ತು ನಾನ್ ವೆಜ್ ಎಲ್ಲ ತಿಂದಾಗ ಈ ಥರ ಸಲಾಡ್ ತಿಂದರೆ ಸ್ವಲ್ಪ ನೀಟಾಗಿ ಜೀರ್ಣ ಆಗುತ್ತೆ, ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಈ ಥರ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಹಣ್ಣೆಲ್ಲ ಇದ್ವಲ್ಲ, ಹಂಗಾಗಿ ಮೋಸಂಬಿ ಜ್ಯೂಸ್ ಮಾಡೋಣ ಅಂತ ಮೋಸಂಬಿ ಜ್ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಬಾಗ್ಲು ಯಾಕೋ ಸುಮ್ಮನೆ ಗಾಳಿಗೆ ಬಡ ಅಂತ ಬಡ್ಕೊಳ್ತೈತೆ. ಅದು ಸೌಂಡ್ ಏನಾದರೂ ನಿಮಗೆ ಕೇಳಿಸುತ್ತೋ ಏನೋ ಗೊತ್ತಿಲ್ಲ, ಡಿಸ್ಟರ್ಬ್ ಆಗ್ತಾಯಿರುತ್ತೆ ಅನಿಸುತ್ತೆ. ಇದನ್ನು ಮೋಸಂಬಿ ಎಲ್ಲ ಸುಲಿದ್ಬಿಟ್ಟು ಮೋಸಂಬಿ ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗೆ ಮೋಸಂಬಿ ಜ್ಯೂಸ್ ಜಾಸ್ತಿ ಏನು ಹೆವಿ ಇರೋಲ್ಲ. ಅಂದರೆ ನಾನು ಏನಂದರೆ ಶುಗರ್ ಏನೂ ಹಾಕಲ್ಲ, ಇದು ಪುದೀನ ಲೀವ್ಸ್ ಅಷ್ಟೇ ಹಾಕಿದ್ದೀನಿ, ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಏನಾದರೂ ಈ ಥರ ಹಾಕಿದರೆ ಚೆಂದಿರುತ್ತೆ ಅಷ್ಟೇ. ಇಲ್ಲ ಅದೇ ನ್ಯಾಚುರಲಾಗಿ ಬರೀ ಹಣ್ಣು ಅಷ್ಟೇ ಹಾಕ್ಬೋದು. ನಾನು ಅದನ್ನು ಪುದೀನ ಲೀವ್ಸ್ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಸೋಸ್ಬಿಡೋಣ. ಸೋಸಬಾರ್ದು ಅಂತಾರೆ, ತರಿ ಇರುತ್ತೆ, ಸ್ವಲ್ಪ ಗಸಿ ಅನಿಸುತ್ತೆ, ಹುಡುಗರೆಲ್ಲ ಇಷ್ಟಪಡಲ್ಲ. ಹಂಗಾಗಿ ನಾನು ಸೋಸ್ಬಿಟ್ಟು ಅದನ್ನು ಗಸಿ ಎಲ್ಲ ತೆಗೆದುಬಿಡ್ತನಲ್ಲ, ಆ ಗಸಿ ನಾನು ನಿಜವಾಗೂ ವೇಸ್ಟ್ ಮಾಡಲ್ಲ. ನಾನು ಸ್ಪೂನಾಗಿಂದ ತಿಂದಿದ್ದೀನಿ, ಅದನ್ನು ತಿಂತೀನಿ. ಯಾಕಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಫೈಬರ್ ಕಂಟೆಂಟ್ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳ್ತಾರೆ. ಹಂಗಾಗಿ ನಾನೇನದು ವೇಸ್ಟ್ ಮಾಡಲಿಲ್ಲ, ನಾನು ತಿಂದೆ. ಈಗ ಪ್ಯೂರ್ ಜ್ಯೂಸ್ ಅಂಥದ್ದು ಇರುತ್ತಲ್ಲ, ಅದನ್ನು ನಾನು ಕಪ್ಪಲ್ಲಿ ಹಾಕ್ಬಿಟ್ಟು ಈಗ ಬಿರಿಯಾನಿ ಕೂಡ ನೋಡಿ ಚೆನ್ನಾಗಾಗಿದೆ, ರೆಡಿಯಾಗಿಬಿಟ್ಟಿದೆ. 4 ಎಗ್ಗು ಬಾಯ್ಲ್ಡ್ ಎಗ್ ಹಾಕಿದ್ದೀನಿ, ಇನ್ನು ಒಂದು 3 ಎಗ್ಗು ಅದೇ ಒಳಗೆ ಫ್ರೈ ಮಾಡಿ ಅದೇ ಥರ ಹಾಕಿದ್ದೀನಲ್ಲ, ಓಪನ್ ಮಾಡಿ ಹಾಕಿದ್ದೀನಿ. ತುಂಬ ಚೆಂದಿರುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ನಿಜವೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ವೈಟ್ ಕಲರು ಆಫ್ ಕಲರ್ ಆದ್ರೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಫುಲ್ ಮಿಕ್ಸ್ ಮಾಡ್ತೀವಿ ಅಂತಂದರೆ ಫುಲ್ ಮಿಕ್ಸ್ ಆದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ನೋಡಿ. ಎಗ್ ಬಿರಿಯಾನಿ ಕೂಡ ಡಿಫ್ರೆಂಟಾಗೇ ಇದೆ.
ಈ ಥರನೂ ಒಂದ್ಸರಿ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನಮ್ಮ ಮನೆಯವ್ರು ಇದ್ದಿಲ್ಲ, ಊರಿಗೆ ಹೋಗಿದ್ರು ಅವರು. ಹಂಗಾಗಿ ಇವತ್ತು ನಾನ್ ವೆಜ್ ತಂದಿಲ್ಲ, ನಾನ್ ವೆಜ್ ಮಾಡಿಲ್ಲ ಅಂತ. ಭಾನುವಾರ ನಾನ್ ವೆಜ್ ತಿನ್ನಲಿಲ್ಲ ಅಂದರೆ ಸಮಾಧಾನ ಆಗಲ್ಲಲ್ಲ, ಹಂಗಾಗಿ ಅದೇ ಟೇಸ್ಟ್ ಬರಲಿ ಅಂತ ನಾನು ಎಗ್ ಬಿರಿಯಾನಿ ಮಾಡಿದ್ದೆ. ಮತ್ತು ಮಗ ಬೇರೆ ಬಂದಿದ್ದಾನ, ಅವ್ನಿಗೇನಾದ್ರು ಮಾಡಿ ಕೊಡಬೇಕಿತ್ತಾ ಅಂತ ಎಗ್ ಬಿರಿಯಾನಿ ಮಾಡಿದ್ದೆ. ಇವತ್ತಿನ ವೀಡಿಯೋ ನಿಜವಾಗೂ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನಿಮ್ಮೆಲ್ಲರ ಸಪೋರ್ಟು ನಂಗೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.